ವೈಫ್ ಒಂದು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಇಲ್ಲ ನಾನೆಲ್ಲ ಕೊಡ್ತೀನಿ. ಸೊ ಏನಂತ ತರಬೇಕಾ? ಅಂದ್ರೆ ಸೆಪ್ರೇಟ್ ಆಗಿ ಫಿಕ್ಸ್ ಮಾಡೋ ತರ ಬರುತ್ತೆ ಅಂತ ಅನ್ಕೊಂಡೆ. ಅದನ್ನ ಹಿಡ್ಕೊಂಡು ಹಿಂಗ್ ಮಾಡಿ ಫೋಟೋ ಹಿಂಗ್ ಒತ್ತಿ ಫೋಟೋ ಹಿಡ್ಕೊಂತ ಇದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಟ್ರೈಪಾಡ್ ಇಂದ ಲಾಂಚ್ ಮಾಡ್ತಾ ಇದ್ವಿ. ಇದು ಅಷ್ಟು ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ತಗೊಂಡಿದ್ವಿ. ಸೊ ತುಂಬಾ ದಿನ ತಗೊಳ್ಬೇಕು ಅಂತ ಅನ್ಕೊಂತಿದ್ವಿ. ನೋಡಿ, ಇದು ನಮ್ಮ ಮೈಕ್ ಒಂದು ತಗೋಬೇಕು, ಟ್ರೈಪಾಡ್ ತಗೊಂಡಾಯ್ತು. ಸೊ ಇದು ಯಾವುದೋ ಲೋ ಕ್ವಾಲಿಟಿ ಆರ್ಡರ್ ಮಾಡಿಬಿಟ್ಟಿದೆ ಮೇಡಮ್. ಸೊ ಅಷ್ಟು ಗೊತ್ತಿರಲಿದ್ದು, ಇನ್ನೊಂದು ಅಂದರೆ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ನೋಡೋಣ ಹೆಂಗೆ ಬರುತ್ತೆ ಅಂತ ಫಸ್ಟ್ ಟೈಮ್ ತಗೊಂಡಿದ್ವಿ. ಸೊ ಬಟನ್ನ ಕೊಟ್ಟಿದ್ದಾರೆ, ನೋಡೋಣ ವಾಯ್ಸ್ ಅಷ್ಟು ಕ್ಲಿಯರ್ ಇದೆ ಗೊತ್ತಿಲ್ಲ. ಸೊ ಹಂಗಾಗಿ ಇವತ್ತು ಈ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಚೆನ್ನಾಗಿ ವ್ಲಾಗ್ ಬಂತು ಅಂದರೆ, ಇವಾಗ ಇಷ್ಟು ದಿನ ಕೈಯಲ್ಲಿ ಇಟ್ಕೊಂಡು ಮಾಡೋದು ಬೇರೆ ಆಗುತ್ತೆ. ಸೊ ಟ್ರೈಪಾಡಲ್ಲಿ ಇಟ್ಕೊಂಡು ಮಾಡೋದು ಬೇರೆ ಆಗುತ್ತೆ. ಸೊ ಇವತ್ತಿನ ವ್ಲಾಗೆಲ್ಲ ಇದರಲ್ಲಿ ಇರುತ್ತೆ. ಸೊ ನೋಡೋಣ ಬನ್ನಿ ಹೆಂಗೆ ಕ್ಲಾರಿಟಿ ಇರುತ್ತೆ ಇಲ್ಲ ವಿಡಿಯೋ ಕ್ಲಾರಿಟಿ. ಸೊ ವಿಡಿಯೋ ಕ್ಲಾರಿಟಿ ಇದಕ್ಕೆ ಸಂಬಂಧ ಬರಲ್ಲ, ಬಟ್ ಇದು ಡಿಸ್ಟೆನ್ಸು ಮತ್ತು ಹಿಡ್ಕೊಳ್ಳೋದು ರೇಂಜ್ ಎಲ್ಲ ಕರೆಕ್ಟ್ ಆಗುತ್ತೆ. ಆದರೆ ಇಲ್ಲಿ ದೂರ ಇರುತ್ತಲ್ಲ, ಸೊ ವಾಯ್ಸ್ ಕರೆಕ್ಟಾಗಿ ಕೇಳ್ತಿಲ್ಲ ಗೊತ್ತಿಲ್ಲ. ಸೊ ಬನ್ನಿ, ಇವತ್ತು ನಮ್ಮ ಮನೇಲಿ ನೋಡಿ ಮೇಡಮ್ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಅಡುಗೆ ಬಂದ್ಬಿಟ್ಟು ಏನಂದರೆ ನೋಡಿ ಹಿಂಗೆ ತೋರಿಸ್ತೀನಿ. ಸೊ ಇದು ನಮ್ಮ ಮನೇಲಿ ಅಡುಗೆ, ಇದಕ್ಕೆ ಏನಂತ ಗೊತ್ತಿಲ್ಲ. ಸೊ ಮೇಡಮ್ ಮಾತಾಡ್ಸೋಣ ಇವಾಗ. ಅದೇನು ಸಾಂಬಾರು ಮಾಡ್ತಾ ಇದೆಯಲ್ಲ? ಹಾಂ, ಹಾಲ ಹಾಲು ಸಾಂಬಾರ? ಹಾಲ ಇಲ್ಲ, ಸಾಂಬಾರಲ್ಲ, ಪಲ್ಯ ಮಾಡ್ಬಿಟ್ಟು ಖಾರ ಮಾಡ್ಕೊಂಡು ಅದಕ್ಕೆ ಅನುಪಕಾಯಿ, ತೆಲುಗು ಅನುಪಕಾಯಿ, ಕನ್ನಡದಲ್ಲಿ ಅವರೆಕಾಯಿ. ರೈಸ್ ಅವರೆಕಾಯಿ ನಮ್ಮ ಅವರೆಕಾಯಿ ಸಾಂಬಾರ, ಅವರೆಕಾಯಿ ಕನ್ನಡ ಅಲ್ವಾ? ಅವರೆಕಾಯಿ ಸಾಂಬಾರ, ಅವರೆಕಾಯಿ ಪಲ್ಯನ ಸಾಂಬಾರಲ್ಲ, ಪಲ್ಯ ಮಾಡ್ಬಿಟ್ಟು ಅದಕ್ಕೆ ಖಾರ ಮಾಡ್ತೀನಿ. ಖಾರನ ಅಂದರೆ ಪಲ್ಯ ಥರ ಖಾರ ಪಲ್ಯ ಮಾಡಿ ಮತ್ತೆ ಖಾರ ಅನ್ನೋದು ಏನೋ ತೊಳ್ಕೊಂಡು ಮಾತಾಡ್ತಾರೆ. ತೊಳ್ಕೊಂಡ್ಮೇಲೆ ಏನಂತ ಕ್ಲಾರಿಟಿಯಾಗಿ ಮಾತಾಡ್ಸಂಗೆ. ಹಂಗಾಗಿ ಅವರೆಕಾಯಿ ಪಲ್ಯ ಮಾಡ್ತಾರಂತೆ, ಮಾಡಲಿ. ಅಷ್ಟರಲ್ಲಿ ನಾನು ಹೋಗಿ ಏನೋ ಹೊರಗಡೆ ತರಬೇಕಂದ್ರೆ ತರ್ತೀನಿ. ಇವಾಗ ಕೇಳೋಣ ಇನ್ನೊಂದು ತರಬೇಕಂತ. ಸೊ ಇನ್ನೊಂದು ತರಬೇಕಾ? ಸೊ ಗೈಸ್, ಇವಳು ಇದರಲ್ಲಿ ನಾವು ಮೀಶೋಲ್ಲಿ ಆರ್ಡರ್ ಮಾಡಿದ್ದು. ಮೀಶೋಲ್ಲಿ ಆರ್ಡರ್ ಮಾಡಿದಾಗ ಏನಾಗಿತ್ತು ಅಂದರೆ, ಅದರಲ್ಲಿ ಜಾಸ್ತಿ ಐಟಮ್ ತೋರಿಸಿದೆ, ಒಂದು 2-3 ಐಟಮ್ ಏನೋ ತೋರಿಸಿದೆ. ಸೊ ಅದು ಅನ್ಕೊಂಡು ಆರ್ಡರ್ ಮಾಡಿದ್ರೆ ಇದು ಒಂದೇ ಅಂದರೆ ಒಂದೇ ಸ್ಟಿಕ್ ಬಂದಿದೆ. ಅದೇನು ಸ್ಟಿಕ್ ಒಂದೇ? ಅದ ನೀನು ಏನು ಅನ್ಕೊಂಡಿದ್ದೆ? ನೀನು ಏನು ಎಷ್ಟು ಐಟಮ್ ಬರುತ್ತೆ ಅಂತಾನೆ ಅನ್ಕೊಂಡಿದ್ದೆ. ಅಂದ್ರೆ ಸೆಪ್ರೇಟ್ ಆಗಿ ಫಿಕ್ಸ್ ಮಾಡೋ ತರ ಬರುತ್ತೆ ಅಂತ ಅನ್ಕೊಂಡೆ. ಅದ್ ನೋಡಿದ್ರೆ ಒಂದೇ ಹೆಂಗಿತ್ತಂತೆ, ಐಸ್ ಕ್ರೀಮ್ ಪ್ಯಾಕೆಟ್ ಇರುತ್ತೆ ಅಲ್ವಾ, ಕೋನ್ ಐಸ್, ಅಷ್ಟೇ ತಪ್ಪ ಬಂದಿದೆ. ಅದನ್ನ ಮುಟ್ ನೋಡ್ರೇನ ಆಗಿಲ್ಲ, ಅದಕ್ಕೆ ಏನು ಅಂತ ನಾನು ಅವನ ಹತ್ರ ಹೋಗಿದ್ನಲ್ಲ, ಅಲ್ಲಿ ಹೋಗಿ ಅವನಿಗೆ ಎತ್ಕೊಟ್ಟ ಕೈಲಿ ನಾನು ಇದೇನು ಇವನು ನೀನು ಟ್ರೈ ಮಾಡ ಅಂತ ಹೇಳಿ ಕಳಿಸಿದ್ದೆ. ಅಲ್ಲಿ ನೋಡಿದ್ರೆ ನಾನು ಬೇರೆ ಏನಾದ್ರು ನೀನು ಬೇರೆ ಏನಾದ್ರು ಆರ್ಡರ್ ಮಾಡಿದೆ ಅಂತ ನಾನು ಕಂಡು ಮತ್ತೆ ಅವನೇ ಕೇಳಿದೆ, ಏನಣ್ಣ ಇದು ಹಿಂಗೆ ನಾವು ಆರ್ಡರ್ ಮಾಡಿ ಟ್ರೈ ಮಾಡಿದ್ರೆ ಮತ್ತೆ ಮಿಸ್ಸಾಗೇನೋ ಬೇರೆ ಬಂದಿದೆ, ಹಂಗಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾವು ಬೇರೆ ಆರ್ಡರ್ ಮಾಡ್ಕೊಡ್ತೇನೆ. ಇಲ್ಲೇ ಇರಿ ಒಂದು ನಿಮಿಷ ನೋಡ್ತೀನಿ ಅಂತ ಮತ್ತೆ ನೋಡ್ದ ಅವನು. ಅದ್ರ ಮೇಲೆ ಅವ್ರ ಫೋನಲ್ಲಿ ಓಪನ್ ಮಾಡೋ ಇರುತ್ತೆ ಅಂತೆ. ತೋರಿದ ತಕ್ಷಣ ಇಲ್ಲಿ ಮೇಲೇನಿದೆ ನೋಡಿ ನೇಮ್, ಅದು ಏನಂತ ಟ್ರೈ ಮಾಡೋದು ಹೇಳ. ಸೊ ಓಕೆ ಅದ ಅಂತ ತಗೊಂಬಂದೆ. ಇದು ಓಪನ್ ಮಾಡಿ ನೋಡಿದ್ರೆ ನಾನು ಇಷ್ಟು ಚಿಕ್ಕದೇ ಇದೆ. ನಾನು ಇದೇ ನಿಂಗೆ ಹೇಳಕ್ಕೆ ಹೋದ್ ಈ ಥರ ನಾವೆಲ್ಲ ಗೊತ್ತಾ, ಸ್ಕೂಲಲ್ಲಿ ನಾವು ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ಒಂದೇ ಇರೋದು ಯಾರ ಹತ್ರ ಒಂದು ಅದನ್ನ ಹಿಡ್ಕೊಂಡು ಹಿಂಗೆ ಮಾಡಿ ಫೋಟೋ ಹಿಂಗೆ ಒತ್ತಿ ಫೋಟೋ ಹಿಡ್ಕೊತಾ ಇದ್ವಿ. ಇವಾಗ ಇಡ್ತಾ ಇದ್ವಿ. ಇಲ್ಲಿ ನೋಡಿ ಕೈಯಲ್ಲಿ ಮಾಡೋದಕ್ಕೂ ಇದ್ರಲ್ಲಿ ಮಾಡಿ ಡಿಫ್ರೆನ್ಸ್ ಆಗುತ್ತಾ? ಇದು ಜಾಸ್ತಿ ಹೊತ್ತು ಇಡಕ್ಕಾಗಲ್ಲ, ಇಲ್ಲಿ ಆಲ್ರೆಡಿ ನೋವು ಬರ್ತಾ ಇದೆ ಕೈ. ಓಕೆನಾ? ಸೊ ಹಂಗಾಗಿರುತ್ತೆ ಗೈಸ್. ನೋಡಿ ಇವಳೇನೋ ಮಾಡ್ತಾ ಇದೆ, ಕಿತ್ತಿಲ್ಲ ಗೈಸ್. ಇದ್ರಲ್ಲಿ ಏನೋ ಹಾಕಬೇಕಂತೆ. ಐ ಥಿಂಕ್ ಬ್ಲೂಟೂತ್ ಕನೆಕ್ಷನ್ ಇರುತ್ತೆ ಅನ್ಸುತ್ತೆ, ಅದಕ್ಕೆ ಅದಕ್ಕೆ ತೋರಿಸಲ್ಲ ಏನಂತ. ಬ್ಲೂಟೂತ್ ಅಲ್ಲ ಮತ್ತೆ ಏನದು? ಇದರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ಇಲ್ಲಿ ಕವರಿಂಗ್ ಟೈಮ್ ಫಾರ್ ದ ಅಕೌಂಟ್ ಆಫ್ ಸೆಲ್, ಏನೋ ಸೆಲ್ ಇದೆಯಂತ. ಸೆಲ್ಲ ಅದೇ ಬ್ಲೂಟೂತ್ ಕನೆಕ್ಷನ್ ಇರುತ್ತೆ, ಇಲ್ಲಿಂದ ಫೋಟೋ ಹೊಡ್ಕೊಳ್ಳೋಕೆ ಪ್ರೆಸ್ ಮಾಡೋಕೆ ಇರುತ್ತೆ ನೋಡು. ಸೊ ಗೈಸ್ ಹೆಂಗೆ ಏನಂದರೆ ಈಗ ನಮ್ಗೆ ಅಷ್ಟು ಇದು ಐಡಿಯಾ ಇಲ್ಲ. ಇದನ್ನು ಯೂಸ್ ಮಾಡ್ತಾ ಅವಾಗ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡಿ, ಯಾವುದನ್ನಾಗಿರಲಿ ಹೊಸ ಐಟಮ್ ತಗೊಂಡ ತಕ್ಷಣ ಅಷ್ಟು ಯಾವುದನ್ನಾಗಲಿ ನಮ್ಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಬರಲ್ಲ. ಅದು ನಾವು ಯಾವಾಗ ತೊಗೊಂಡು ನಮ್ಮ ಜೊತೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ವಸ್ತುಗಳನ್ನಾಗಲಿ ಮನುಷ್ಯರನ್ನಾಗಲಿ ನೋಡಿದ ತಕ್ಷಣ ಯಾವುದಕ್ಕೆ ಗೊತ್ತಾಗಲ್ಲ. ಏನೋ ಬಿಡು, ಅದ್ರಲ್ಲಿ ಇರುತ್ತೆ ನೋಡು ಗೊತ್ತಾಗುತ್ತೆ. ಸೊ ಗಾಯ್ಸ್, ಇದು ಏನಂತ ಜಾಸ್ತಿ ತಿಳಿದ್ರೆ ಕೈ ನೋವು ಹೋಗೋದೆ ಅಷ್ಟು.
ಮಾತಾಡೋಕ್ಕಾಗಲ್ಲ. ಆಮೇಲೆ ಇದೇ ಪೊಸಿಷನ್ ಇರಬೇಕು, ಹಿಂಗೆ ಓಡಾಡಬೇಕಾಗುತ್ತೆ. ಕೈಲಿದ್ರೆ ಆಟೋಮೆಟಿಕ್ ಹಿಂಗೆ ತಿರ್ಸ್ಬೋದು, ನಾವು ರಿವರ್ಸ್ ಮಾತಾಡೋರ್ದಾಗ ತಿರ್ಸ್ಬೋದು. ಸೊ ಹಂಗಾಗಿ ಇದನ್ನು ಕ್ಯಾನ್ಸಲ್ ಮಾಡೋಣ. ಆಲ್ರೆಡಿ ನನ್ನ ಕೈ ತುಂಬ ನೋವು ಬರ್ತಿದೆ, ಇವಳಿಗೆ ನೀಡ್ಕೋಬೇಕಾದ್ರೆ ಸರ್. ಅದು ನಿನ್ನ ಫೋನ್ ತೂಕ ಸರಿನಾ? ಸರಿ ಹಿಡ್ಕೊ, ಒಂದು ನಿಮಿಷ ಮಾತಾಡೋಣ. ನೀನು ಟಾಸ್ಕ್ ಯಾವಾಗ? ನನಗಿದೆಲ್ಲ ಇಷ್ಟ ಇಲ್ಲ ತಕ. ಮತ್ತೆ ಇಷ್ಟ ಇಲ್ಲ ಅಂತ ಆರ್ಡರ್ ಮಾಡಿದೀಯಾ? ಬೇಕಾಗುತ್ತೆ ಅಂತ ನಾನು ಬೇಕಾಗುತ್ತೆ. ರೀಲ್ಸ್ ಮಾಡಕ್ಕೆ ಬೇಕಾಗುತ್ತೆ. ರೀಲ್ಸ್ ಇಟ್ಬಿಟ್ಟು ಮಾಡ್ಬೋದು, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ, ನಮ್ಗೆ ಪ್ರಾಕ್ಟೀಸ್ ಇರಲ್ಲ. ಸೊ ಹಂಗಾಗಿ ಕೈ ನೋವು ಬರುತ್ತೆ. ಸೊ ರೂಢಿ ಮಾಡ್ಕೋಬೇಕು. ರೂಢಿ ಮಾಡ್ಕೊಂಡ್ರೆ ಎಲ್ಲನೂ ಗೊತ್ತಾಗುತ್ತೆ. ಡಿಸ್ಟೆನ್ಸ್ ಇರುತ್ತೆ, ಒಂಥರ ವ್ಯೂ ಬೇರೆ ಥರ ಬರುತ್ತೆ. ಇವಾಗ ನಮ್ಮ ಕೈಯೆಲ್ಲ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಏನೋ ಇದೇ ಪದ್ಧತಿ ಇರುತ್ತೆ ನೋಡಿ. ಇಲ್ಲಿಂದ ನಾವು ಇಲ್ಲಿ ಹೇಳ್ಬೋದು. ನಿಮಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ನನಗೆ. ಎಲ್ಲ ಆಸೆ ನನಗೆಲ್ಲ. ಆ್ಯಸ್ ಎ ವಿಡಿಯೋ ಕ್ರಿಯೇಟರ್ ಅವ್ರಿಗೆಲ್ಲ ಗೊತ್ತಿರುತ್ತೆ. ವಿಡಿಯೋ ಕ್ರಿಯೇಟರ್, ಯೂಟ್ಯೂಬರ್ ಅವ್ರಿಗೆಲ್ಲ ಅವ್ರಿಗೆ ಬೇರೆ ಏನೇ ಎಕ್ಸಸರೀಸ್ ಅಂದರೆ ಬೇರೆ ಒಡವೆ ಗಿಡವೆ ತರೋಕ್ಕಿಂತ ಸೊ ವಿಡಿಯೋ ಮಾಡೋಕ್ಕೆ ಏನೇನು ಬೇಕು ಎಕ್ಸಸರೀಸ್ ಅದೆಲ್ಲ ಅವ್ರಿಗೆ ಯಾರಾದ್ರೂ ಗಿಫ್ಟ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಸೊ ಹಂಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ ಗ್ಯಾಸ್. ನಮ್ಮ ವೈಫ್ ಕೊಡಿಸಿದ್ದಾಳೆ. ಸೊ ನಮ್ಮ ವೈಫ್ ನಾನು ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ನಾನೆಲ್ಲ ಕೊಡಿಸಿ ಗ್ಯಾಸ್ ಏನೇ ಹೇಳಿ. ಸೊ ನಾವು ನಮಗೆ ಇವಾಗ ಅನ್ಸಿದ್ದಲ್ಲ ನಾವು ಅಂದರೆ ಮಾಮೂಲಿ ನಾನು ಅಡುಗೆ ಮಾಡ್ತೇನೆ. ಸೊ ನಾವು ಅಡುಗೆ ಮಾಡಿದಾಗ ಅಷ್ಟು ಮನೆ ಸ್ಮೆಲ್ ಹೊಡೆಯಲ್ಲ, ಅಂದರೆ ಟೇಸ್ಟ್ ಬರಲ್ಲ. ಸೊ ಹೆಣ್ಮಕ್ಳಿಗೆ ಮಾಡಿದಾಗ ಯಾಕೋ ಇವಳು ಮಾಡಿದಾಗ ಅಂತೂ ಸ್ವಲ್ಪ ಸ್ಮೆಲ್ ಬರ್ದಾಗ ಟೇಸ್ಟ್ ಬಂದುಬಿಡುತ್ತೆ. ಸೊ ನಾನೇನೋ ಮಾಡೋಕ್ಕೆ ಹೋದರೆ ಅದು ಒಂಥರ ಮಿಕ್ಸ್ ಆಗಿಬಿಡುತ್ತೆ. ನೀನು ಮಾಡಿದಾಗ ಮಾತ್ರ ಸ್ಮೆಲ್ ಬರುತ್ತದೆ. ಆ ಥರ ಏನಾಗಿ ಮಾಡ್ತೀಯ? ಈ ನಾಟಕ ಬಿಟ್ಬಿಡಿ, ನನಗೆ ಅಡುಗೆ ಮಾಡೋ ಅಂತೀನಿ ಅಂತ ಇಲ್ಲ ನಿಜ ಹೇಳ್ತಾರೆ. ಸ್ಮೆಲ್ ಬರ್ತಾನೆ ನೀವು ಬಂದಾನೆ ಅಂದರೆ ನಿನ್ನ ಕೈ ಗುಣ ಅಷ್ಟು ಸಖತ್ತಾಗಿದೆ, ಚೆನ್ನಾಗಿ ಮಾಡಿದೆ ಅಂತ ಅರ್ಥ ಆಯ್ತಾ? ಇದು ನಾಟಕ, ನಿಂದು ನಾಟಕ. ಯಾಕೆ ಅಡುಗೆ ಮಾಡಿ ಅಂದ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಇಲ್ಲ ಗಾಯ್ಸ್, ನನಗೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ನೋಡಿ, ಹುಡುಗರು ನಾವು ಮಾಡ್ತೀವಿ ಇಲ್ಲ ಅಂತಲ್ಲ. ನಾವು ಮಾಡಿದಾಗ ಹೆಣ್ಮಕ್ಳು ಕೈ ಸ್ವಲ್ಪ ಮಿಕ್ಸಿಗೆ ಹಾಕು, ಅದು ಸ್ವಲ್ಪ ಮಿಕ್ಸಿಗೆ ಹಾಕು ಮಾಡ್ತೇನೆ. ಅದರಿಂದ ತುಂಬ ಕಷ್ಟ ಆಗತ್ತೆ ನೋಡಿ. ಇವಾಗ ಇವಳು ಏನು ಹೇಳ್ಬೇಕು ಅಂತ ತಗೊಂಡು ಮುಖದ ಮುಂದೆ ಹೇಳ್ಬೇಕು. ಹಿಂಗೆ ಫೋನ್ ಆದರೆ ಪಟ್ಟಂದು ಹೇಳ್ಬೋದು. ಈಗ ಫುಲ್ಲು ಲಾಗಿರಲ್ಲಿ ಬರುತ್ತೆ. ಸೊ ನಾಳೆ ಒಳಗೆ ಹೇಳ್ತೇವೆ, ಕೈಯಿಂದನೇ ಮಾಡೋದು ಸ್ವಲ್ಪ ಸಾಕಾಗುತ್ತೆ. ಸೊ ಈಗ ಮಿಕ್ಸಿಗೆ ಹಾಕ್ಬೇಕಂತೆ. ಸ್ವಲ್ಪ ಮಿಕ್ಸಿಗೆ ಹಾಕಿ ಕೊಡೋಣ. ಏನು ಹಾಕ್ಬೇಕು? ಇದಷ್ಟೇ ಅದಷ್ಟು ಫಸ್ಟು ಅದು ಪೌಡರ್ ಮಾಡ್ತಾರೆ. ಓಕೆ ಗೈಸ್, ಫಸ್ಟ್ ಬಂದು ಮಿಕ್ಸಿಗೆ ಹಾಕೋಣ. ಅಯ್ಯೋ ಇಲ್ಲೋ ನಾನು ಇಲ್ಲಿ ಮಿಕ್ಸಿಗೆ ಹಾಕೋಣ. ಇದು ಎತ್ಕೊಳ್ತಾ ಇದ್ದೇವೆ, ಟ್ರೈ ಮಾಡಿ ಬಂದಿದ್ದೇವೆ. ಒಂದು ಖುಷಿಗೆ ಏನು ಆಗ್ತಾ ಇದ್ದೇವೆ. ಇದು ಮಾತ್ರ ಹಾಕ್ಬೇಕು. ಸೊ ಬನ್ನಿ ಹಾಕೋಣ. ಬಟನ್ ಹಾಕಿದೆ ನೋಡಿ. ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಹಿಂಗೆ ಶೇಕ್ ಮಾಡಿ. ಶೇಕ್ ಹೋಗುತ್ತೆ ಮಿಕ್ಸಿ. ನೀರು ಥರ ಶೇಕ್ ಮಾಡೋದು ಅಂತ ಹೇಳಿದ್ರೆ ಶೇಕ್ ಮಾಡ್ತಾ ಇದ್ದೆ. ಹಾಂ ಹೋಗುತ್ತೆ ಒಂದೇ ಸರಿ. ಶೇಕ್ ಮಾಡೋದ್ರೆ ಮಾಡಿದಾಗ ಆಗ್ತದೆ. ಅಂದೆ ಅಂತ ನೋಡಿ ಶೇಕ್ ಮಾಡಿದ್ರೆ ಇವಾಗ ಆಯಿತು. ಅದು ಇನ್ನೂ ಸ್ವಲ್ಪ ಆಗಿಲ್ಲ ನೋಡು. ಸಾಕ ಮತ್ತೆ ಶೇಕ್ ಮಾಡಲ? ಶೇಕ್ ಮಾಡಬೇಡ ಅಂದರೆ ನೀನು ಆವಾಗಲೇ ಏನೋ ಹೇಳ್ದೆ ಅಲ್ವಾ? ಏನು ಹೇಳಿದೆ? ಅದೇ ಏನು ಹೇಳು ನೀನೆ. ಏನು ಹೇಳ್ದೆ ಅಂದರೆ ನೋಡು ನೀನು ಏನು ಮಾಡ್ತಾ ಇದ್ದೀಯ? ಯಾವ್ದ್ರಲ್ಲಿ ಆಗ್ತಾ ಇದೆಯಾ? ರಿವರ್ಸ್ ನನಗೆ ಕ್ವಶನ್ ಕೇಳಿದ್ರೆ ರಿವರ್ಸ್ ನೀವೇ ಕ್ವಶನ್ ಅಂದರೆ ಇವಾಗ ನೀನೇನು ಹೇಳಿದೆ ಅಂದರೆ ಅದೇ ನೀನೇನು ಹೇಳಿದೆ ಅಲ್ಲ, ನಾನೇನು ಹೇಳಿದೆ ಅಂತ. ಅದೇ ನೀನೇನು ಹೇಳಿದೆ ಅಂತ ನೋಡು. ನೀನು ಹೇಳೋದು ಹಿಂಗೆ ಗೊತ್ತಾಗ್ತಿಲ್ಲ. ಸರಿ ಹೇಳು. ಏನು ಹೇಳು? ಅದೇ ನೀನೇನೇ ಮಾಡಿಕೊಟ್ಟು ತಿಂತೀನಿ ಅಂತ ಹೇಳಿದೆ. ಚೆನ್ನಾಗಿರೋದು ಇರ್ಬೇಕಂತ ಹೇಳಿದ್ದ ನಾನು. ನೀನೇ ತಾನೇ ಹೇಳ್ದೆ ಅವಾಗಲೇ ಘಮ ಘಮ ಅಂತ ಐತೆ. ಘಮ ಘಮ ಅಂತಿದೆ. ಅಡುಗೆ ಎಲ್ಲ ಆದ್ಮೇಲೆ ಕೊಡೋದು ಬೇರೆ, ಅಡುಗೆ ಹಾಕಿಂದ ಮುಂಚೆನೇ ತಿನ್ನು ಅಂದರೆ ತಿನ್ನು. ಖಾರ ಇಷ್ಟು ದಿನ ತಿಂದಿಲ್ಲ, ರೂಢಿ ಇಲ್ಲ ನನಗೆ. ನೀನು ಒಂದೇ ಸರಿ ಖಾರ ಎತ್ತ ತಲೆಗೆ ಖಾರ ಗಾಯಿಸಿ ತುಂಬ ಖಾರ ಮಾಡಿಬಿಟ್ರೆ ಯಾಕೆ ರೂಢಿ ಇಲ್ಲ? ಸರಿ ಹತ್ತಿಂದೆ ಅಲ್ವಾ, ಇವಾಗ ಇಟ್ಕೊಳ್ತೀನಿ ಎತ್ತೀನಿ. ಹಸಿದ ಇವಾಗ ನೀನೇನು ಹೇಳಿದೆ?